ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಪಿಂಚಣಿ ಸಮಸ್ಯೆ ಪರಿಹಾರಕ್ಕೆ ಆಗಸ್ಟ್ 31ರಂದು ಬೃಹತ್ ಪ್ರತಿಭಟನೆ. ವೃದ್ಧರು, ವಿಧವೆಯರು, ವಿಕಲಚೇತನರು, ಅವಿವಾಹಿತ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ನೀಡಲಾಗುತ್ತಿದ್ದ ಸಾಮಾಜಿಕ ಭದ್ರತಾ ಪಿಂಚಣಿ ಕಳೆದ 5 ತಿಂಗಳಿಂದ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಪಿಂಚಣಿ ಮರುಪಾವತಿಗೆ ಆಗ್ರಹಿಸಿ SUCI ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಆಗಸ್ಟ್ 31ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪಿಂಚಣಿ ಫಲಾನುಭವಿಗಳ ಮರುಪರಿಶೀಲನೆ ಹೆಸರಿನಲ್ಲಿ ಅರ್ಹ ಫಲಾನುಭವಿಗಳಿಗೂ ಪಿಂಚಣಿ ಸಿಗದಂತಾಗಿದೆ. ವಾರ್ಷಿಕ 32,000 ಆದಾಯ ಮಿತಿಯನ್ನು ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗಿದ್ದು BPL ಪಡಿತರರನ್ನು ಮಾನದಂಡವಾಗಿ ಪರಿಗಣಿಸಬೇಕು ಎಂದು ಪಕ್ಷ ಆಗ್ರಹಿಸಿದೆ. ಆಗಸ್ಟ್ 31ರಂದು ಬೆಳಗ್ಗೆ 11 ಗಂಟೆಗೆ ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಪಿಂಚಣಿ ಮರುಪರಿಶೀಲನೆಗೆ ಪ್ರತ್ಯೇಕ ಸಿಬ್ಬಂದಿ ನೇಮಿಸಿ ಅರ್ಹ ಫಲಾನುಭವಿಗಳಿಗೆ ಹಳೆಯ ಬಾಕಿ ಸೇರಿದಂತೆ ಕೂಡಲೇ ಪಿಂಚಣಿ ಪಾವತಿಸಬೇಕು ಹಾಗೂ ಫಲಾನುಭವಿಗಳ ಮನೆಗಳಿಗೆ ತೆರಳಿ ದಾಖಲೆಗಳನ್ನು ಸಂಗ್ರಹಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ SUCI ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡಗನ್ನವರ್, ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡಿಗೇರ್, ಭುವನಾ ಬಳ್ಳಾರಿ ಹಾಗೂ ಭವಾನಿ ಶಂಕರ್ ಎಸ್ ಗೌಡ ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಜಾರಿಯಲ್ಲಿದ್ದ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ವಿಧವಾ ವೇತನ ಈ ಥರ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆಗಳೇನು ಜಾರಿಯಲ್ಲಿತ್ತು, ಈ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅನ್ನೋ ನೆಪವೊಡ್ಡಿ ಕರ್ನಾಟಕ ಸರ್ಕಾರ ಮೇ ತಿಂಗಳಲ್ಲಿ ಒಂದು ಆದೇಶ ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ಫಲಾನುಭವಿಗಳಿಗೆ ಅವ್ರು ಕೊಡ್ತಕ್ಕಂಥ ಪೆನ್ಷನನ್ನು ನಿಲ್ಲಿಸಿದ್ದಾರೆ. ಈಗಾಗಲೇ ಕಳೆದ 5-6 ತಿಂಗಳುಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಈ ಪೆನ್ಷನ್ ಬರದೇ ಇರತಕ್ಕಂಥ ಕಾರಣದಿಂದ ಎಷ್ಟೋ ಜನ ಬಡವರು, ವೃದ್ಧರು, ಅಂಗವಿಕಲರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಇದರಿಂದ ಒಂದು ಔಷಧಿ ಖರೀದಿ ಮಾಡ್ತಾ ಇದ್ವಿ, ಅರ್ಜೆಂಟು ಸಂದರ್ಭದಲ್ಲಿ ನಮಗೆ ನೆರವಾಗ್ತಾ ಇತ್ತು, ಇದು ನಿಂತ್ಕೊಂಡಿರೋದ್ರಿಂದ ನಮ್ಮ ಜೀವನ ಭಾಳ ಕಷ್ಟ ಆಗಿಬಿಟ್ಟಿದೆ ಅನ್ನೋ ಕಣ್ಣೀರು ಹಾಕ್ತಾ ಇದ್ದಾರೆ. 5 ತಿಂಗಳಿಂದ ಬಂದಾಗಿದೆ ಮತ್ತು ಮುಂದೆ ತಕ್ಷಣಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಮಾತು ಸರ್ಕಾರದಿಂದ ಆಡ್ತಾ ಇಲ್ಲ. ಮತ್ತೀಗ ಅವರು ಮುಂದೆ ಕೊಡೋದಕ್ಕೆ ಹಲವಾರು ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಈ ದಾಖಲೆ ಎಲ್ಲಿಂದ ಕೊಡಬೇಕು? ದಾಖಲೆ ಕೊಡಬೇಕು ಅಂತ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತೊಂದು ದಾಖಲೆ ಕೊಡಬೇಕು ಅಂತ ತಾಲೂಕು ಆಫೀಸಿಗೆ ಹೋದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸ್ಟಾಫ್ ಅವರು SIR ಪ್ರೋಸೆಸ್ನಲ್ಲಿ ದಾಖಲಾತಿಯಲ್ಲಿ ಬಿಜಿ ಇದ್ದಾರೆ, ಸಿಗ್ತಾ ಇಲ್ಲ. ಅವರು ಈ ಬಡವರು ಏನು ಮಾಡಬೇಕಾಗಿದ್ದಾರೆ? ನಮ್ಮ ಬೇಡಿಕೆ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನೀವು ಈಗಾಗಲೇ BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ರು, BPL ಕಾರ್ಡ್ ಇದ್ದಂಥ ಅವ್ರಿಗೆ ಬಡವರು ಅಂತ ಕನ್ಸಿಡರ್ ಮಾಡಿ ಯೋಜನೆಗಳು ಜಾರಿಗೊಳಿಸಿದ್ರಿ. ಈಗ ಆ ಮಾನದಂಡವನ್ನು ಇಟ್ಕೊಂಡ್ರಿ. ನೀವು ಆ ಮಾನದಂಡದ ಆಧಾರದ ಮೇಲೆ ಪೆನ್ಷನ್ ಮುಂದುವರಿಸ್ರಿ. ಒಂದು ವೇಳೆ ಯಾರಾದರೂ ಆದಾಯ ತೆರಿಗೆ ಕೊಡ್ತಕ್ಕಂಥವ್ರು, 2 ಕಡೆ ಅಡ್ರೆಸ್ ಇರ್ತಕ್ಕಂಥವ್ರು, ಸತ್ತಿರ್ತಕ್ಕಂಥವ್ರು ಇದ್ದರೆ ಅದನ್ನು ಸೆಪರೇಟಾಗಿ ನೀವು ಗಣತಿ ಮಾಡಿರಿ, ಅದು ತೆಗೆದಾಕಿದ್ರೆ ಬೇಡ ಅನ್ನೋದಿಲ್ಲ. ಆದರೆ ಅನರ್ಹರು ಇದ್ದಾರೆ ಅಂತಕ್ಕಂಥ ನೆಪ ಒಡ್ಡಿ ಲಕ್ಷಾಂತರ ಜನಗಳ ಅರ್ಹರನ್ನು ಈ ಪಟ್ಟಿಯಿಂದ ತೆಗೆದಾಕ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಅತ್ಯಂತ ಬಡ ಜನ ವಿರೋಧಿ ನೀತಿ ಆಗ್ತಾ ಇದೆ. ಬಡ ಜನಗಳ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನೀತಿ ಆಗ್ತದೆ. ರಾಜ್ಯದಲ್ಲಿ ಅಧಿಕಾರ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡ ಜನಗಳ ಪರವಾಗಿ ಅಂತ ಹೇಳ್ಕೊಂಡು ಬಂದು ಅದು ಹಿಂದಿನಿಂದ ಬಡ ಜನ ವಿರೋಧಿ ನೀತಿಯನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇದನ್ನು ಖಂಡಿಸ್ತೀವಿ. ಮತ್ತು ನಮ್ಮ ಪಕ್ಷ SUCI ಕಮ್ಯುನಿಸ್ಟ್ ವತಿಯಿಂದ ರಾಜ್ಯದಾದ್ಯಂತ ಸರ್ಕಾರದ ಈ ಹೊಸ ನೀತಿ ವಿರುದ್ಧ ಹೋರಾಟ ತಗೊಂಡಿದ್ದೀವಿ. ಮತ್ತು ಹಿಂದಿನಂತೆ ಪೆನ್ಷನ್ ನೀತಿಯನ್ನು ಮುಂದುವರಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಅದೇ ರೀತಿ ಧಾರವಾಡದಲ್ಲೂ ಕೂಡ ಒಂದು ಬೃಹತ್ ಹೋರಾಟವನ್ನು ಹಾಕ್ಕೊಂಡಿದ್ದೀವಿ. ಈ ತಿಂಗಳ 31ನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನೊಂದ ಜನಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ರಾಮಾಂಜನಪ್ಪ ಆಲ್ದಳ್ಳಿ.